ಏನೋ ಮೊನ್ನೆ ಯಾರೊಬ್ರು ಕೇಳಿದೆ ನಾನು, ಮೊನ್ನೆ ಯಾರೊಬ್ರು ದೊಡ್ಡವರು ಬಹಳ ದಾಟದಾರ ಅಂತ ಮಾತನ್ನ ಪ್ರಸ್ತಾಪ ಮಾಡಿದ್ರು ಅಂತ ಹೇಳಿ ಯಾರು ನಮ್ಮ ವಿರೋಧ ಪಕ್ಷದ ಏನು ಶಾಸಕರೇನಿಗೆ ಹೋಗಿದ್ದಾರೆ ಅವರು ದಾಟರಿದಾರ ದೊಡ್ಡ ನೋಡ್ಬೇಕು, ಅವರು ದೊಡ್ಡರಿರ್ಬೋದು. ಅವರು ಯಾಕಂದ್ರೆ ಅನೇಕ ಜನಪರವಾದಂತಹ ಯೋಜನೆಗಳನ್ನ ಈ ತಾಲೂಕಿಗೆ ತಂದುಕೊಂಡಿದ್ದಾರಲ್ಲ, ಅದಕ್ಕಾಗಿ ಕಡಿಬೇಕಾಗಿ ನಾವು ಏನಂತ ಅನೇಕ ಜನಪರವಾದಂತಹ ಯೋಜನೆಗಳನ್ನು ತಂದು ಏನು ಅವ್ರಿಗೆ ಜನರಿಗೆ ಪ್ರಚಾರವನ್ನು ಮಾಡಲಿಲ್ಲ ನಾವು. ಈಗ ಇಲ್ಲಿವರೆಗೂ ಕೂಡ ನೀವು ಬಹಳ ಬುದ್ಧಿವಂತರು, ಏನು ಶಾಸಕರಿದ್ದೀರಲ್ಲ, ಬಹಳ ಬುದ್ಧಿವಂತರಿದ್ದೀರಲ್ಲ. ನೀವು ಶಾಸಕರಾದ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಈ ತಾಲೂಕಿಗೆ ಎಷ್ಟು ಅನುದಾನ ತಂದಿದ್ದೀರಿ ಅನ್ನೋದನ್ನ ಜನರ ಮುಂದೆ ಹೇಳುವಂತ ಕೆಲಸವನ್ನು ಮಾಡಿ. ಇಲ್ಲಿವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಕೆಲಸಗಳು, ಅದರ ಜೊತೆ ದೊಡ್ಡಗೌಡಜಿ ಪಾಟೀಲ್ ತಂದಿರುವ ಯೋಜನೆಗಳು ಇಲ್ಲಿವರೆಗೂ ಕೂಡ ಪೂಜೆ ಮಾಡಕ್ಕೆ ನಡೆಯುತ್ತಿದೆ. ಮತ್ತು ನಮ್ಮ ಏನು ಕೆಲಸ ಮಾಡಿರುವಂತಹ ನಮ್ಮ ನಾಯಕರಿಗೆ ಡಾಕ್ಟರ್ ಅನ್ನುವಂತ ಪದವನ್ನು ಏನು ಬಳಸ್ತಿದ್ದೀರಿ ಅದನ್ನೆಲ್ಲ ಬೇಡಿ. ಮುಂದಿನ ದಿನಮಾನಗಳಲ್ಲಿ ಇದೆಲ್ಲ ನಡೆಯೋದಿಲ್ಲ. ಏನೋ ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಎಲ್ಲ ತೆರಿಗೆಗಳ ಏನು ದಿನಬಳಕೆಯ ವಸ್ತುಗಳ ಮೇಲೆ ಎಲ್ಲ ತೆರಿಗೆಗಳನ್ನು ಏರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಏನು ನೀವು ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ, ಆ ಗ್ಯಾರಂಟಿಗಳ ವಿರೋಧಿಗಳು ನಾವಲ್ಲ, ನಾವು ವಿರೋಧ ಮಾಡೋದಲ್ಲ. ನೀವೇನು ಗ್ಯಾರಂಟಿ ಕೊಟ್ಟಿದ್ರಿ ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡುವಂತ ಕೆಲಸ ಮಾಡಿ. ಒಂದು ಯೋಜನೆಯಾದರೂ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಿದವ, ಯಾವುದೂ ಕೂಡ ಅನುಷ್ಠಾನವಾಗಿಲ್ಲ. ಹೆಣ್ಮಕ್ಳು ಹೊಡೆದೇ ಸಾಯ್ತಿದ್ದಾರೆ ಬಸ್ನಲ್ಲಿ. ಅದಕ್ಕೊಂದು ಸುಸ್ಥಿರವಾದ ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ. ಏನಂದ್ರೆ ಬಸ್ ಮಹಿಳೆಯರಿಗೆ ಫ್ರೀ ಮಾಡಿದ್ರಿ, ಬಸ್ಸಿನ ಸಂಖ್ಯೆಗಳನ್ನು ಕಡಿಮೆ ಮಾಡಿದ್ರಿ. ಇವತ್ತು ಪ್ರತಿನಿತ್ಯ ಜಗಳಗಳು ಬಸ್ನಲ್ಲಿ ಮಹಿಳೆಯರಿಂದ. ಅದ್ರ ಜೊತೆಗೆ 2,000 ಕೊಡ್ತೀನಿ ಅಂತ ಮಾಡಿದ್ರಿ. ಇನ್ನೂವರೆಗೆ 50% ಮಹಿಳೆಯರಿಗೆ 2,000 ದುಡ್ಡು ಯಮನ ಆಗಲಿಲ್ಲ. ಇನ್ನು 10 ಕೆಜಿ ಅಕ್ಕಿಯನ್ನು ಕೊಡ್ತೀನಿ ಅಂತ ಹೇಳಿದ್ರಿ. ಇಲ್ಲಿವರೆಗೆ ಯಾರು ಕೊಟ್ಟರೆ 10 ಕೆಜಿ ಅಕ್ಕಿಯನ್ನ? ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಡುವಂತ 5 ಕೆಜಿ ಅಕ್ಕಿಗಳು ಮಾತ್ರ ಇವತ್ತಿನವರೆಗೂ ಕೂಡ ನಮ್ಮ ಫಲಾನುಭವಿಗಳಿಗೆ ತಲುಪಿಲ್ಲವ. ಇಲ್ಲಿವರೆಗೂ ನೀವು 5 ಕೆಜಿ ಅಕ್ಕಿ ಬಂದ್ಬಿಟ್ಲೇ ಇಲ್ಲ. ಯುವ ನಿಧಿ ಕೊಡ್ತೀನಿ ಅಂದ್ರೆ ಯಾವುದೇ ಒಬ್ಬ ಯುವಕರಿಗೆ ನಿರುದ್ಯೋಗಿಗಳಿಗೆ ಇಲ್ಲಿವರೆಗೂ ಕೂಡ ಯುವ ನಿಧಿಯನ್ನ ಕೊಡಲಿಲ್ಲ. ಕೇವಲ ಸುಳ್ಳು ಭರವಸೆಗಳನ್ನ ಏನು ಒಳ್ಳೆ ಭರವಸೆಗಳನ್ನ ಕೊಟ್ಟು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ. ಪ್ರಾಮಾಣಿಕವಾಗಿ ಜನ ನೀವು ಓಟ್ ಹಾಕಿದ್ದಾರೆ, ನೀವು ಯೋಜನೆಗಳನ್ನ ನಂಬಿ ಜನ ಓಟ್ ಹಾಕಿದ್ದಾರೆ. ಆ ಯೋಜನೆಗಳನ್ನು ಜಾರಿ ಮಾಡುವಂತ ಕೆಲಸ ಮಾಡಿ. ಅದರ ಬಿಟ್ಟು ನಮ್ಮ ಮಾಜಿ ಶಾಸಕರಿಗೆ ಟೀಕಾ ಮಾಡೋದನ್ನು ಬಿಡಿ. ಅಧಿಕಾರದಲ್ಲಿ ಪ್ರಾಮಾಣಿಕವಾಗಿ ತಾಲೂಕಿಗೆ ಸೇವೆ ಮಾಡಿ, ಅನುದಾನ ತಗೊಂಡ್ಬರಿ. ನಿಮ್ಮ ಮುಖ್ಯಮಂತ್ರಿ ಹತ್ರ ಕುಳಿತು ಈ ತಾಲೂಕಿನಲ್ಲಿರುವಂತಹ ಅನೇಕ ಮೂಲಭೂತ ಸಮಸ್ಯೆಗಳಿದಾವೆ, ಅವನ್ನೆಲ್ಲ ಪರಿಹರಿಸುವಂತ ಲಕ್ಷ್ಯ ಕೊಡ್ರಿ. ಕೆಲಸ ಮಾಡಕ್ ಕಲೀರಿ, ಟೀಕೆ ಮಾಡೋದನ್ನ ಬಿಡ್ರಿ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ನೀವು ಉದ್ಯೋಗದಿಂದ ಮಾತಾಡಿದ್ರ ನಾವು ಕೂಡ ಅದೇ ಭಾಷೆಯಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ ಅನ್ನೋದನ್ನ ಈ ವೇದಿಕೆ ಮೂಲಕ ಹೇಳ್ತಾ, ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ಪ್ರಧಾನಿಯನ್ನು ಮಾಡೋಣ. ಈ ತಾಲೂಕಿನಲ್ಲಿ ಏನು ಸುಮಾರು ಹಿನ್ನಡೆ ಆಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗೊತ್ತಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 15ರಿಂದ 20 ಸಾವಿರ ಭಾರತೀಯ ಜನತಾ ಪಾರ್ಟಿಗೆ ಏನು ಮುನ್ನಡೆಯನ್ನು ಕೊಟ್ಟು ಮತ್ತೊಂದು ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸವನ್ನು ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ವಿನಂತಿ ಮಾಡಿಕೊಂಡು